26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಕೃಷ್ಣಾ ನದಿ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಆಲಮಟ್ಟಿ ಡ್ಯಾಮ್ ತುಂಬಿ ಹರಿತಾ ಇರುವಂಥದ್ದು. ಆ ನೀರನ್ನು ಈಗ ಬಸವಸಾಗರ ಜಲಾಶಯಕ್ಕೆ ಬಿಟ್ಟಿರುವಂಥದ್ದು. ನಂತರ ಅದು ರಾಯಚೂರು ತಾಲೂಕಿನ ಗುರ್ಜಾಪುರಕ್ಕೆ ಬರ್ತಾ ಇದೆ. ಸದ್ಯ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನಿದೆ, ಇಲ್ಲಿರುವಂಥ 196 ಗೇಟ್ಗಳನ್ನು ಓಪನ್ ಮಾಡುವಂಥ ಕಾರ್ಯದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಈಗಾಗಲೇ 100ಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಗೇಟ್ಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಗೇಟ್ಗಳನ್ನು ತೆರವು ಮಾಡುವಂಥ ಕೆಲಸದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದು. ಅಂದರೆ RTPS ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಅದಕ್ಕೆ ಸೇರಿರುವಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಇಲ್ಲಿ ಹಿನ್ನೀರನ್ನು ಏನೋ RTPS ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಬಳಸಲಾಗುತ್ತೆ. ಹೀಗಾಗಿ ಅವರಿಂದಲೇ ನಿರ್ಮಾಣವಾಗಿರುವಂಥ ಡ್ಯಾಮ್ ಇದು. ಹೀಗಾಗಿ ಮೇಲ್ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಬಸವಸಾಗರ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಲಾಗ್ತದೆ. ಒಂದು ವೇಳೆ ಗೇಟ್ ಕ್ಲೋಸ್ ಇದ್ದರೆ ಸಾಕಷ್ಟು ರೀತಿಯಲ್ಲಿ ಹಿನ್ನೀರಿನ ಶೇಖರಣಾ ಪ್ರಮಾಣ ಹೆಚ್ಚಾಗುತ್ತೆ. ಇದರಿಂದ ಅಕ್ಕಪಕ್ಕದ ಗುರ್ಜಾಪುರ ಆಗಿರ್ಬೋದು, ಅರಸನಿಗೆ ಆಗಿರ್ಬೋದು, ಇಲ್ಲಿರುವಂಥ 4-5 ಗ್ರಾಮಗಳಿಗೆ ಸಮಸ್ಯೆ ಆಗುವಂಥ ಕಾರಣಕ್ಕಾಗಿ ಗೇಟ್ಗಳನ್ನು ತೆರವು ಮಾಡಿ ನೀರು ಸಲೀಸಾಗಿ ಹೋಗುವಂಥ ಕೆಲಸದಲ್ಲಿ ಸದ್ಯ ಸಿಬ್ಬಂದಿ ತೊಡಗಿರುವಂಥದ್ದನ್ನು ತಾವು ನೋಡ್ಬೋದು. ಸದ್ಯ 196 ಗೇಟ್ಗಳು ಇಲ್ಲಿರುವಂಥದ್ದು. ತಾವು ಮತ್ತೊಂದು ಬಾರಿ ತಮಗೆ ನದಿಯನ್ನು ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಕೃಷ್ಣಾ ನದಿ ಈ ಭಾಗದಲ್ಲಿ ಬರಡಾಗಿ ಹೋಗಿರುವಂಥದ್ದನ್ನು ತಾವು ನೋಡ್ಬೋದು. ನದಿ ಉದ್ದಕ್ಕೂ ಕೂಡ ಕೇವಲ ತಮಗೆ ಬಂಡೆಗಳೇ ಸಿಗ್ತವೆ. ಎಲ್ಲೋ ಒಂದು ಕಡೆ ಮೇಲ್ಭಾಗದಲ್ಲಿ ಉತ್ತಮ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಬಸವಸಾಗರ ಡ್ಯಾಮ್ನಿಂದ 30,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಆ ನೀರಿನ ಪ್ರಮಾಣ ಕ್ರಮೇಣ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದರಿಂದ ಸದ್ಯ ರೈತರೇನೋ ಈ ಬಾರಿ ಭೀಕರ ಬರಗಾಲವನ್ನು ಎದುರಿಸಿದ್ರು. ಆ ಒಂದು ಪ್ರಮಾಣ ಸದ್ಯ ಕಡಿಮೆ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ರೈತರು ಕೂಡ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಈ ಬಾರಿ ಭೀಕರ ಬರಗಾಲ ಇದೆ, ನದಿ ಬರದಾಗ ಹೋಗಿತ್ತು, ಮಳೆ ಇಲ್ಲ, ಯಾವ ರೀತಿ ಪರಿಸ್ಥಿತಿ ಇತ್ತು ಸರ್ ಈಗ ಅಂತ? ಇಲ್ಲಿ ಹೆಂಗಂದರೆ ದೇವಸೂಗೂರು, ಗಂಜಳ್ಳಿ ಮತ್ತು ಕೆಳಭಾಗಕ್ಕೆ ನೀರೇ ಮುಟ್ತದಿಲ್ಲ, ಡಿ ರಾಂಪುರ ಅದೆಲ್ಲ. ಈಗ ನಿನ್ನೆ ಜುಲೈ 24 ತಾರೀಕು ಗೇಟ್ ತೆಗೆದ ನಂತರ ಅವರಿಗೆಲ್ಲ ಸ್ವಲ್ಪ ನೀರಿಗೆ ಇದಾಗಕತ್ತದ, ಎಲ್ಲ ಸಸಿ ಒಣಗಾಕತ್ತಿತ್ತು. ಈಗೇನಾದಂದರೆ ಜೂನ್ ಮಳೆ ಬರೋದ ಅಭಾವದಿಂದ ಈಗ ಜುಲೈ 24ನೇ ತಾರೀಕಿಗೆ ಗೇಟ್ ತೆಗಿಲಿಕತ್ತಾರ. ನೀರು ಬರುತ್ತೆ 30,000 ಕ್ಯೂಸೆಕ್ ಬಂದ್ರೂ ಅಷ್ಟೇನು ಪ್ರಭಾವ ಏನು ಆಗೋದಿಲ್ಲ. ಈಗ ಅಷ್ಟೇನು ರೈತರಿಗೆ ಯಾವುದೂ ಅನುಕೂಲ ಆಗಿಲ್ಲ. ಕೆಳಭಾಗದವರಿಗೆ ಈಗ ಜಾಸ್ತಿ ನೀರಿನ ಅಭಾವ ಆಗಿರೋದು ಗಂಜಳ್ಳಿ, ದೇವಸೂಗೂರು, ಡಿ ರಾಂಪುರ, ಕೊರತಗುಂದ ಇವೆಲ್ಲ ಹಳ್ಳಿಗಳಿಗೆ ಸ್ವಲ್ಪ ಇದಾಗಿತ್ತು. ಈಗ 24ನೇ ತಾರೀಕು ಇದು ಬ್ಯಾರೇಜ್ಲಿಂದ ಗೇಟ್ ಎತ್ತಿದ ಕಾರಣ ಈ ಡಿ ರಾಂಪುರ, ಗಂಜಳ್ಳಿ ಅವರಿಗೆಲ್ಲರಿಗೆ ನೀರು ಆಗುವ ಸಂಭವ ಕಾಣ್ಲಿಕ್ಕತ್ತದೆ. ಎಲ್ಲೊಂದು ಕಡೆ ಮೇಲ್ಭಾಗದಲ್ಲಿ ಒಳ್ಳೆ ಮಳೆ ಆಗತ್ತಿದ್ದಕ್ರೆ ಈಗ ಜಲಾಶಯದಿಂದ ನೀರು ಬಿಡಾಕತ್ತಾರೆ. ಎಲ್ಲೊಂದು ರೈತರು ಖುಷಿ ಆಗೈತಿ, ಏನೋ ಸ್ವಲ್ಪ ನೀರು ಸಿಗ್ಬೋದು ಅನ್ನೋ ಆಸೆ ಐತೇನ್ರಿ? ಈಗ ಖುಷಿ ಆಗಿರೋದು ನದಿ ಭಾಗಕ್ಕೆ ಅಷ್ಟೇ ಖುಷಿ ಆಗ್ಬೋದು, ಅಕ್ಕಪಕ್ಕದವ್ರಿಗೆ ನೀರು ಬರ್ತಾವಂತ ಹೇಳಿ ಒಂದು ಬೆಳೆ ಬೆಳಿಬೋದಂತ. ಬಟ್ ಆದರೆ ಕೆನಾಲ್ ಮುಖಾಂತರ ನೀರು ಇನ್ನು 1ನೇ ತಾರೀಕಿನಿಂದ ಬಿಡುತ್ತೆ ಅಂತ ಹೇಳೋರು. ಪ್ರತಿ ವರ್ಷ ಏನು ಮಾಡ್ತಿದ್ರು, ಜುಲೈ 20ನೇ ತಾರೀಕಿನಿಂದ ಪ್ರತಿಯೊಂದು ತುಂಗಭದ್ರಾ ಇರ್ಬೋದು, ಆಲಮಟ್ಟಿ ಡ್ಯಾಮ್ ಇರ್ಬೋದು, ಎಲ್ಲ ಅವರಿಗೆ 20ನೇ ತಾರೀಕು ಬಿಡ್ತಿದ್ರು. ಈ ಸಲ 1ನೇ ತಾರೀಕು ಅಂತ ಹೇಳಕತ್ತಾರ. ಮತ್ತು ಈ ಸಲ ಏನು ಮಾಡ್ತಾರೇನು 1ನೇ ತಾರೀಕು ಅಂತ ಹೇಳಕತ್ತಾರ. ಈಗ ಇದು ಇಲ್ಲಿರುವಂಥ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.